ಚೆನ್ನಾಗಿದೆ. ಫಾಲ್ಸ್ ಎಲ್ಲ ಚೆನ್ನಾಗಿದೆ. ಓಕೆ, ನಿಮಗೆ ಕೂರ್ಗಲ್ಲಿ ಸ್ಪೆಷಲಿ ಏನ್ ಹಿಡಿಸ್ತು? ಈಗ ಇದು 2ನೇ ಸಲ ಬರ್ತಾ ಇದ್ದೀರಲ್ಲ, 2ನೇ ಸಲ ಕೂರ್ಗಲ್ಲಿ क्लाइमेट इष्ट आयतु. सर आपके लिए कूर्ग कैसा लगा? बहुत अच्छा लगा because it was my first time, so everything was like new for me. Okay. And the best thing, guys, ಮಡಿಕೇರಿಯಲ್ಲಿ ಪ್ರೆಸೆಂಟ್ ಕ್ಲೈಮೇಟ್ ಈ ತರ ಇದೆ. ಫುಲ್ ಗೈಸ್ ಭರ್ಜರಿ ಮಳೆ ಆಗ್ತಾ ಉಂಟು. ಮಡಿಕೇರಿ ಕಡಿಮೆ ಅಂದ್ರೆ ಒಂದು 1 ಅವರ್ ಮೇಲೆ ಆಯಿತು. ಮಳೆ ನಿಲ್ಲೋ ಥರನೇ ಕಾಣ್ತಾ ಇಲ್ಲ. ಕಸ್ಟಮರ್ ಹೋಗಿದ್ದಾರೆ ಒಳಗೆ. ಭರ್ಜರಿ ಮಳೆ ಆಗ್ತಿದೆ ರಾಜ್ ಸೀಟ್ ಹತ್ರ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕಸ್ಟಮರ್ ಬರ್ತಾ ಇದ್ದಾರೆ ಗಾಡಿಯಲ್ಲಿ. ಆಲ್ರೆಡಿ ರೀಚ್ ಆಗ್ಲಿಕ್ಕೆ ಆಯಿತು. ಕುಶಾನಗರದಿಂದ ಬಿಡುವಾಗ ಕಾಲ್ ಮಾಡೋಕ್ಕೆ ಹೇಳಿದೆ. ಆಲ್ರೆಡಿ ಕಾಲ್ ಮಾಡಿದ್ರು. ಇಲ್ಲಿಂದ ಬಸ್ ಸ್ಟ್ಯಾಂಡಿಂದ ಪಿಕ್ ಮಾಡಿ ಸ್ಟೇಗೆ ಕರ್ಕೊಂಡು ಹೋಗಬೇಕು. ಸ್ಟೇಗೆ ಕರ್ಕೊಂಡೋಗಿ ಬಿಟ್ಟು ಅಲ್ಲಿಂದ ಫ್ರೆಶ್ ಅಪ್ ಆಗಿ ಮತ್ತೆ ಊಟಕ್ಕೆ ಹೋಗಿ ಊಟ ಮುಗಿಸ್ಬಿಟ್ಟು ಮತ್ತೆ ಸೈಟ್ ಸೀನ್ ಸ್ಟಾರ್ಟ್ ಮಾಡಿ ಮತ್ತು ಸಂಜೆ ಈವ್ನಿಂಗ್ ಅಲ್ಲೇ ಡ್ರಾಪ್ ಮಾಡಬೇಕು. ಮತ್ತು ನಾಳೆ ಕೂಡ ಇದೆ, 2 ದಿನ ಟೋಟಲ್ ಟ್ರಿಪ್ ಇದು. ದೇವಸ್ಥಾನ ಎಲ್ಲ ಹೋಗಿ ಬಂದ ಮೇಲೆ ಮತ್ತೆ ಸಿಕ್ಕಿರೋವಂಥದ್ದು. ನಿನ್ನೆ ರಾತ್ರಿ ಬುಕ್ ಆಗಿದ್ದು. ಬರುವಾಗ ಮತ್ತೆ ಲೇಟ್ ಆಗ್ತು ಅಂತ ಹೇಳ್ಬಿಟ್ಟು ಹೇಳಿದರು. 1 ಅವರ್ ಬಸ್ ಏನೋ ಲೇಟ್ ಅಂತ ಹೇಳಿದ್ರು. ಸರಿ ಓಕೆ, ಆಗ 1 ಅವರ್ ಲೇಟ್ ಅಂತ ಹೇಳಿದರೆ ನಿಯರ್ ಬೈ ಇಳ್ಕೊಳ್ಳಿ ಅಂತೇಳಿ ನಾನು ಲೊಕೇಶನ್ ಎಲ್ಲ ಹಾಕ್ಕೊಟ್ಟೆ. ಸೊ ಇವಾಗ ಇಲ್ಲಿ ಬರ್ತಾಯಿದ್ದಾರೆ. ಬಂದಂಗೆ ಇಳಿದು ಪಿಕಪ್ ಮಾಡಿಬಿಟ್ಟು ರೂಮಿಗೆ ಕರ್ಕೊಂಡೋಗಿ ಬಿಟ್ಟ ಆದಮೇಲೆ ಅವ್ರು ಫ್ರೆಶ್ ಅಪ್ ಆಗಿ ಬಂದಮೇಲೆ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್. ಈಗ ಬಂದು ನಾನು ಹೋಮ್ ಸ್ಟೇಗೆ ರೀಚ್ ಆಗಿದ್ದೀನಿ. ನೋಡ್ಬೋದು ಹಿಂದೆ ಕಾಣ್ತಿರೋ ಹೋಮ್ ಸ್ಟೇ ಇದು. ಬಂದು ಇವಾಗ ಫ್ರೆಶ್ ಅಪ್ಪಿಗೆ ಬಿಟ್ಟಿದ್ದೀನಿ. ಇಲ್ಲಿ ಬರಬೇಕಾದ್ರೆ ಏನಾಯ್ತು ಅಂತ ಹೇಳಿದ್ರೆ ದಾರಿಲಿ ಎಲ್ಲೂ ಬೋರ್ಡ್ ಇಲ್ಲ. ಇದು ಎಂಟ್ರಿ ದಾರಿ ಇದು. ಮೇಲ್ಗಡೆ ಹೋದರೆ ಕಡಗದಾಳು ರೋಡ್ ಹೋಗ್ತದೆ ಮತ್ತು ಚಟ್ಟಳ್ಳಿ ರೋಡಿಗೆ ಕನೆಕ್ಟ್ ಆಗುತ್ತೆ. ಈ ಕಡೆ ರೈಟಿಗೆ ಹೋದರೆ ಮಡಿಕೇರಿ ಕಡೆ ಹೋಗುತ್ತೆ ಮತ್ತು ಮೈಸೂರು ಕಡೆನೂ ಹೋಗ್ಬೋದು. ಇಲ್ಲಿ ಹೋಮ್ ಸ್ಟೇ ಮಾಡಿದ್ದಾರೆ. ಸೊ ಇಲ್ಲಿ ಏನಂತ ಹೇಳಿದ್ರೆ ಈ ಹೋಮ್ ಸ್ಟೇ ಹೆಸರು ಗೊತ್ತಾಗೋದಿಲ್ಲ, ಯಾಕೆಂದರೆ ಇವ್ರದ್ದು ಬೋರ್ಡ್ ಇಲ್ಲ, ಏನಿಲ್ಲ. ಬಂದು ಸ್ವಲ್ಪ ಮುಂದೆ ಹೋಗ್ಬಿಟ್ಟಿದೆ. ಮುಂದೆ ಹೋಗಿ ಮತ್ತು ಪುನಃ ಹಿಂದೆ ಬಂದುಬಿಟ್ಟು ಇಲ್ಲಿ ನೋಡುವಾಗ ಬೋರ್ಡ್ ಇಲ್ಲ. ಮತ್ತು ಲೊಕೇಶನ್ ಒಳಗಡೆ ಕರ್ಕೊಬಂತು. ಹಾಗಾಗಿ ಈಸಿ ಆಯಿತು. ಒಂದು ಬೋರ್ಡ್ ಇದ್ದರೆ ಒಳ್ಳೆಯದು, ಬರೋರಿಗೆ ಕನ್ಫ್ಯೂಷನ್ ಆಗೋದಿಲ್ಲ. ಬಟ್ ಇದು ದಾರಿ ಸೈಡಲ್ಲಿ ತುಂಬ ಒಳಗಡೆ. ಇದು ನೀವೇನು ನೋಡ್ತಿದ್ದೀರ ಮೇನ್ ರೋಡು. ಈ ಕಡೆ ಹೋದರೆ ಚಟ್ಟಳ್ಳಿ ಕಡಗದಾಳು ಹೋಗ್ತದೆ. ಇದು ಈ ಕಡೆ ಹೋದರೆ ಮಡಿಕೇರಿ ಮೈಸೂರು ಹೋಗ್ತದೆ. ಸೊ ಇಲ್ಲಿ ಬರ್ಬೇಕಾದ್ರೆ ಹಿಂಗೆ ಗುಂಡಿ ರೋಡ್. ಇದು ಗೊತ್ತಾಗಲ್ಲ ಸ್ಟೇ ಇದೆ ಅಂತ ಹೇಳ್ಬಿಟ್ಟು. ಇಲ್ಲೇನಾದ್ರು ಬೋರ್ಡ್ ಇದ್ದರೆ ಗೊತ್ತಾಗ್ತಿತ್ತು. ಬೋರ್ಡ್ ಏನಿಲ್ಲ, ಕನ್ಫ್ಯೂಷನ್ ಆಗಿ ಮುಂದೆ ಹೋಗ್ಬಿಟ್ಟಿದೆ. ಇನ್ನು ಅವ್ರು ಬಂದಮೇಲೆ ಊಟ ಕರ್ಕೊಂಡು ಹೋಗಬೇಕು. ಊಟ ಕರ್ಕೊಂಡು ಹೋದ್ಮೇಲೆ ಮತ್ತೆ ಅಲ್ಲಿಂದ ಪ್ಲೇಸ್ ಸ್ಟಾರ್ಟ್ ಮಾಡಬೇಕು ಗೈಸ್. ಈಗ ಗೊತ್ತಿಲ್ಲ ಇನ್ನೆಷ್ಟೊತ್ತಿಗೆ ಬರ್ತಾರೆ ಅಂತ. ಫ್ರೆಶ್ ಅಪ್ಪಿಗೆ ಬಿಟ್ಟಿದ್ದೀನಿ ನಾನು. ಇನ್ನು ಫ್ರೆಶ್ ಅಪ್ ಆಗಿ ಬರಬೇಕು. ಅವ್ರು ಬರುವಾಗ ಬೆಂಗಳೂರಿಂದ 1 ಅವರ್ ಡಿಲೇ ಆಯಿತು. ಸೊ ಹಂಗೆ ಬಸ್ಸು ಡಿಲೇ ಆಗಿ ಬಂದಿದ್ದು. ಬಂದೀಗ ಫ್ರೆಶ್ ಅಪ್ಪಿಗೆ ಬಿಟ್ಟಿದ್ದೀನಿ. ನೋಡು ಅವ್ರು ಬರಲಿ. ಬಂದಮೇಲೆ ಇನ್ನೂ ಕರ್ಕೊಂಡು ಬರೋಗಂಟ ಮಳೆ ಇತ್ತಿಲ್ಲ. ಬಟ್ ಇವಾಗ ನೋಡಿ ಮೋಡ ಆಗ್ತಾ ಇದೆ. ಸ್ವಲ್ಪ ಮಳೆನೂ ಬಂತು. ಗಾಡಿಯೆಲ್ಲ ಫುಲ್ ಸೊ ಲೈಟಾಗಿ ಮಳೆ ಬಂದು ನಿಲ್ತು. ಇನ್ನು ಮೋಡ ಆಗ್ತಿದೆ. ಇನ್ನು ಜೋರು ಆಗ್ಬೋದು ಅಂತ ಅನ್ಕೋತೀನಿ, ಗೊತ್ತಿಲ್ಲ. ಬಟ್ ಇಲ್ಲಿ ವ್ಯೂ ಅಲ್ಲ, ಸ್ವಲ್ಪ ಗ್ರೀನರಿ ಕಾಣುತ್ತದೆ ಇಲ್ಲಿ ಸ್ಟೇಯಿಂದ. ವ್ಯೂ ಏನಿಲ್ಲ, ಬಟ್ ಗ್ರೀನರಿ ಮಾತ್ರ ಫುಲ್ ತೋಟನೇ ಆ ಕಡೆ ಈ ಕಡೆ ಎಲ್ಲ. ಆ್ಯಕ್ಚುಲಿ ಇಲ್ಲಿ ಉಡುಪಿ ಗಾರ್ಡನಲ್ಲಿ ಊಟಕ್ಕೆ ಬಂದ ಮೊಸರನ್ನ ಆರ್ಡ್ರ್ ಮಾಡಿದ್ವಿ. ಮೊಸರನ್ನ ಇಲ್ಲಿ ಭಾರಿ ಚೆನ್ನಾಗಿರ್ತದೆ. ಇದರಲ್ಲಿ ಏನೇನು ಇರ್ತದೆ ಅಂತ ಹೇಳಿದರೆ ಗೋಡಂಬಿ ದ್ರಾಕ್ಷಿ, ದಾಳಿಂಬೆ, ಬೇಳೆ ಮತ್ತು ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿಬಿಟ್ಟು ಒಂದು ಒಗ್ಗರಣೆ ಥರ ಮಾಡಿರ್ತಾರೆ. ಚೆನ್ನಾಗಿರ್ತದೆ ಇದು. ಯಾವ್ದಾದ್ರು ಬಂದರೆ ಉಡುಪಿ ಗಾರ್ಡನ್ ಕಡೆ ಬನ್ನಿ, ಇಲ್ಲಿ ಫುಡ್ ಚೆನ್ನಾಗಿರುತ್ತೆ ಮಡಿಕೇರಿಯಲ್ಲಿ. ಗೈಸ್, ನಾನಿದು ತೋರಿಸ್ತಾ ಇರೋದು ಉಡುಪಿ ಗಾರ್ಡನ್ ಅಂತ ಮಡಿಕೇರಿಯಲ್ಲಿ. ಸೊ ಇಲ್ಲಿ ನಾರ್ಮಲಾಗಿ ಸೈಟ್ ಸೀನ್ ಇದ್ದಾಗೆಲ್ಲ ಇಲ್ಲೇ ಮಧ್ಯಾಹ್ನ ವೆಜ್ ಆದರೆ ಇಲ್ಲೇ ಬಿಡ್ತೀನಿ. ಸೊ ಇಲ್ಲಿ ಫುಡ್ಡು ಭಾಳ ಚೆನ್ನಾಗಿರುತ್ತೆ. ನಮ್ಮ ಕಸ್ಟಮರ್ನ ಬಿಟ್ಟಿದ್ದೀನಿ. ಅವ್ರು ಬಂದಮೇಲೆ ಕೇಳೋಣ ಫುಡ್ ಹೇಗಿತ್ತು ಏನು ಅಂತ. ಯಾಕೆಂದರೆ ತುಂಬ ಕಸ್ಟಮರ್ ಇಲ್ಲಿ ಬಿಟ್ಟಾಗಿ ಹೇಳಿದ್ದಾರೆ ಫುಡ್ ಚೆನ್ನಾಗಿದೆ ಅಂತ. ಯಾಕೆ ರೆಗ್ಯುಲರಾಗಿ ವೆಜ್ ಅಂತ ಹೇಳಿ ಇರುವಾಗ ಇಲ್ಲೇ ಕರ್ಕೊಂಡು ಬಂದು ಬಿಡ್ತೀನಿ. ನಿಮಗೆ ಅಲ್ಲಿ ಹೊರಗಡೆ ಮೇನ್ ರೋಡಿಂದ ಒಳಗಡೆ ಇರೋವಂಥದ್ದು, ಟೌನ್ ಹಾಲ್ ಪಕ್ಕದಲ್ಲೇ ಆಪೋಸಿಟಲ್ಲಿ ಇರುವಂಥದ್ದು ಹೋಟೆಲ್. ಭಾಳ ಚೆನ್ನಾಗಿರುತ್ತೆ ಗೈಸ್. ಮಡಿಕೇರಿಯಲ್ಲಿ ಪ್ರೆಸೆಂಟ್ ಕ್ಲೈಮೇಟ್ ಈ ಥರ ಇದೆ. ಫುಲ್ಲು ಫಾಗ್ ಒಂದೊಂದು ಕಡೆ ಮಾತ್ರ, ಬಟ್ ಇಲ್ಲಿಲ್ಲ. ಕ್ಲೈಮೇಟ್ ಒಂದು 3 ದಿವಸದಿಂದ ಭಾಳ ಚೆನ್ನಾಗಿದೆ.
ಏನು ನೋಡ್ತಿದ್ದೀರಾ, ಮಡಿಕೇರಿ ಟೋಲ್ ಗೇಟ್ ಸರ್ಕಲ್ ಇದು. ಭರ್ಜರಿ ಮಳೆ ಆಗ್ತಾ ಉಂಟು ಮಡಿಕೇರಿ. ಕಡಿಮೆ ಅಂದರೆ ಒಂದು 1 ಅವರ್ ಮೇಲೆ ಆಯಿತು. ಮಳೆ ನಿಲ್ಲೋ ಥರನೇ ಕಾಣ್ತಾ ಇಲ್ಲ. ಕಸ್ಟಮರ್ ಹೋಗಿದ್ದಾರೆ ಒಳಗೆ. ಭರ್ಜರಿ ಮಳೆ ಆಗ್ತಿದೆ ರಾಜ್ ಸೀಟ್ ಹತ್ರ, ಗ್ಯಾಪ್ ಇಲ್ಲದೆ. ಮಳೆ ಹೊಡೆದು ಇವಾಗ ನಿಲ್ತು. ಮಳೆ ನಿಂತ ಮೇಲೆ ಮಂಜು ಕವಿದ ವಾತಾವರಣ ಆಗ್ತಾಯಿದೆ, ನೋಡ್ಬೋದು. ಬಟ್ ತುಂಬ ಮಳೆ ಬಂತು. ಈಗ ಬಂದಾದಮೇಲೆ ಇವಾಗ ಇಬ್ಬನಿ ಸ್ಟಾರ್ಟ್ ಆಗಿದೆ ಗೈಸ್. ಇದೀಗ ರಾಜ ಸೀಟ್ ಮುಗೀತು, ಅಬಿ ಫಾಲ್ಸ್ಗೆ ಹೊರಟಿದ್ದೀವಿ. ನೋಡ್ಬೋದು ರೋಡ್ ಸ್ವಲ್ಪ ಗುಂಡಿ ಇದೆ. ನೀವು ಈ ಹಿಂದೆ ಒಂದು ವಿಡಿಯೋ ವೈರಲ್ ಆಗಿತ್ತು, ರಾಜ ಸೀಟ್ ರೋಡ್ ಗುಂಡಿ ಇದ್ದಿದ್ದು. ಸೊ ಅದಾದಮೇಲೆ ಒಂದು ಸ್ವಲ್ಪ ಕ್ರಷರ್ ಹುಡಿ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಮಳೆ ಬಂದಿದ್ದಕ್ಕೆ ಈ ಥರ ಕಾಣ್ತಾ ಇದೆ, ಗುಂಡಿಯಾಗಿದೆ. ಇವಾಗ ಬಂದು ನಾವು ಅಬಿ ಫಾಲ್ಸ್ ಹತ್ರ ತಲುಪಕ್ಕಾಯ್ತು ಗೈಸ್. ಇಲ್ಲಿ ಸಹ ನೋಡ್ಬೋದು ಸ್ವಲ್ಪ ಹಾಳಾಗಿದೆ ಅಬಿ ಫಾಲ್ಸ್ ರೋಡು. ಅಲ್ಲಿ ಮೊದಲಿಂದ ಸ್ವಲ್ಪ 1 ತಿಂಗಳ ಹಿಂದೆ ರೋಡೆಲ್ಲ ಕ್ಲೋಸ್ ಆಗಿತ್ತು. ಕ್ಲೋಸ್ ಮಾಡಿ ಅಲ್ಲಿ ಒಂದು ಪೀಸ್ ಮಾತ್ರ ಕಾಂಕ್ರೀಟ್ ವರ್ಕ್ ಮಾಡಿದರು, ಅಂದರೆ ಕಾಂಕ್ರೀಟ್ ರೋಡ್. ಆ ರೋಡ್ ಮಾಡಿ ಕ್ಲೀನಾಗಿ ಆಗಿದೆ. ಬಟ್ ಅಲ್ಲಿಂದ ಸ್ವಲ್ಪ ಈ ಕಡೆ ಅಬಿ ಫಾಲ್ಸಿಗೆ ಬರೋ ದಾರಿ ಅಂತೂ ಫುಲ್ಲು ಒಂಥರ ಗುಂಡಿ ರೋಡ್. ಮತ್ತು ಗಾಡಿ ಓಡಿಸುವಾಗಂತೂ ಡೋರ್ ಪ್ಯಾಡ್ ಎಲ್ಲನೂ ಸೌಂಡ್ ಬರ್ತದೆ, ಡ್ಯಾಶ್ ಬೋರ್ಡಿಂದ ಹಿಡಿದು ಎಲ್ಲನೂ ಸೌಂಡ್ ಬರುತ್ತೆ. ಅಷ್ಟು ಒಂದು ಡ್ಯಾಮೇಜ್ ಇದೆ. ಈ ಮಳೆಗಾಲದಲ್ಲಿ ಸಾಧಾರಣ ಕೊಡಗಿನಲ್ಲಿ ಯಾವ ರೋಡ್ ಹೋದರೂ ಅಷ್ಟೇ, ಮಳೆಗಾಲದಲ್ಲಿ ಇದೇ ಥರ ಇರ್ತದೆ. ಮಳೆಗಾಲ ಇನ್ನು ಮುಗ್ದ ಮೇಲೆ ಇನ್ನು ಕೆಲಸ ಮಾಡಿದರೆ ಅದೊಂದು ಸ್ವಲ್ಪ ನೀಟಾಗುತ್ತೆ. ಪ್ರತಿ ಬಾರಿ ಅದೇ ಥರ ಕೊಡಗಿನಲ್ಲಿ ಪ್ರತಿ ಬಾರಿ ಮಳೆ ಬಂದಾಗ ಇದು ಮಾಮೂಲಿ, ಇದು ರೋಡು ಹಾಳಾಗೋದು. ಈಗ ಅಬಿ ಫಾಲ್ಸ್ ತಲುಪ್ತಾ ಇದ್ದೀನಿ. ಇನ್ನು ಕೆಳಗಡೆ ಹೋಗಿ ಕಸ್ಟಮರ್ನ ಇಳಿಸ್ಬೇಕು. ಇಳಿಸ್ಬಿಟ್ಟು ಮತ್ತೆ ಪಾರ್ಕಿಂಗ್ ಹಾಕಬೇಕು. ನೋಡಬೇಕು ಪಾರ್ಕಿಂಗ್ ಫ್ರೀ ಇದೆಯಾ ಬಿಸಿ ಇದೆಯಾ ಅಂತ. ಯಾಕೆಂದರೆ ಇಲ್ಲಿ ಗಾಡಿ ನಿಂತುಂಟು. ಸೊ ನಮ್ಮ ಕಸ್ಟಮರ್ ಇಳಿತಾ ಇದ್ದಾರೆ, ಇವರೇ 4 ಜನ ಇದ್ದಾರೆ. ಸೊ ಇವ್ರನ್ನ ಇಳಿಸ್ಬಿಟ್ಟು ಪಾರ್ಕಿಂಗಿಗೆ ಹೋಗೋಣ. ಪಾರ್ಕಿಂಗ್ ಹೋಗ್ಬಿಟ್ಟು ಪಾರ್ಕಿಂಗ್ ಹಾಕೋಣ. ನೋಡಿ ನಾನು ಹೇಳ್ದಲ್ಲ, ಜಾಮ್ ಆಗಿದೆ, ಮುಂದೆನೂ ಜಾಮ್ ಉಂಟು. ಅಬಿ ಫಾಲ್ಸ್ ಯಾವಾಗ ನೋಡಿದ್ರೂ ಜಾಮ್ ಇರುತ್ತೆ. ಇವತ್ತು ಭಾನುವಾರ ಮಧ್ಯಾಹ್ನ ಮೇಲೆ ಅಷ್ಟು ಜಾಮ್ ಇರಲ್ಲ ಅಂದ್ಕೊಂಡೆ, ನೋಡಿದ್ರೆ ಸ್ವಲ್ಪ ಜಾಮ್ ಇದೆ. ಸಂಜೆ ಆಯ್ತು, ಈಗ ಟೈಮ್ ಬಂದು 4 ಗಂಟೆ 10 ನಿಮಿಷ ಆಯಿತು. ಇನ್ನೊಂದು 6 ಗಂಟೆ ಗಂಟೆ ಓಪನ್ ಇರುತ್ತೆ. ನೋಡಿದ್ರೆ ಮೇಲೆ ಗಂಟೆನೂ ಕೆಳಗೆ ಗಂಟೆನೂ ಪಾರ್ಕಿಂಗ್ ಫುಲ್ ಆಗಿದೆ. ಇಲ್ಲೆಲ್ಲ ಖಾಲಿ ಇದೆ. ಬಟ್ ಇಲ್ಲಿ ಗಾಡಿ ಇವನು ಇನ್ನೋದನ್ನು ಅಡ್ಡೋರ್ ನಿಲ್ಸ್ಕೊಂಡಿದ್ದಾನೆ. ಒಳಗಡೆ ಬೈಕ್ ಹಾಕಿದ್ದಾರೆ. ಅಬಿ ಫಾಲ್ಸ್ ಹೆಂಗೋ ಒದ್ದಾಡ್ಕೊಂಡು ಬಂದರೆ ಇಲ್ಲಿ 4 ವೀಲರ್ ಪಾರ್ಕಿಂಗಲ್ಲಿ 2 ವೀಲರ್ನ ಹಾಕ್ಬಿಟ್ಟು ಹೋಗಿದ್ದಾರೆ. ಅದು ರೆಂಟಿಗೆ ತಗೊಳ್ಳೋ ಗಾಡಿ ನೋಡಿ, ಸೆಲ್ಫ್ ಡ್ರೈವ್ ತಗೊಬರ್ತಾರೆ. ಬೈಕ್ನ ಎಲ್ಲಿ ಪಾರ್ಕ್ ಮಾಡ್ಬೇಕಂತ ಹೇಳ್ಬಿಟ್ಟು ಕೇಳ್ಬಿಟ್ಟು ಪಾರ್ಕ್ ಮಾಡೋದಿಲ್ಲ ಇವರು. ಗೈಸ್ ಈಗ ನಮ್ಮ ಜೊತೆ ಇದ್ದಾರೆ ಮೈಸೂರಿನವರು, ಲೋಕಲ್ ಆದವರು. ಸೊ ಇವರು ಪ್ರಾಪರ್ ಮೈಸೂರಲ್ಲ, ಬಟ್ ಅಕ್ಕ ತಂಗಿ ಇಬ್ಬರು ಈಗ ನಮ್ಮ ಜೊತೆ ಇದ್ದಾರೆ. ಇನ್ನು 2 ಮಕ್ಕಳು ಅಲ್ಲಿ ಶಾಪಿಂಗ್ ಹೋಗಿದ್ದಾರೆ. ಸೊ ಬನ್ನಿ ಇವ್ರನ್ನ ಮಾತಾಡ್ಸೋಣ. ಹಾಯ್ ಮ್ಯಾಮ್, ಚೆನ್ನಾಗಿದ್ದೀರಾ? ಸೊ ಇವರು ಬಂದು ಹಿಂದ್ಗಡೆ ಕೂತಿರೋರು ಗೈಸ್, ಅವ್ರು ಮೈಸೂರಲ್ಲಿ ಇರೋದು. ಸೊ ಅವ್ರದ್ದು ಸಿಸ್ಟರ್ ಇವರು ಬಂದು ಮುಂಬೈಯಲ್ಲಿ ಇರೋದು. ಸೊ ಇವರು ಅವ್ರ ಮನೆಗೆ ಬಂದಿದ್ದಾರೆ, ಹಂಗೆ ಒಂದು ವೆಕೇಷನ್ಗಾಗಿ ಕೂರ್ಗಿಗೆ ಬಂದಿದ್ದಾರೆ. ಇವರು ಪ್ಲ್ಯಾನ್ ಇರೋವಂಥದ್ದು ನಾಳೆ ಇಲ್ಲಿ ಕೂರ್ಗೆಲ್ಲ ಮುಗಿಸ್ಬಿಟ್ಟು ಮತ್ತೆ ಮಂಗಳೂರು ಹೋಗಿ ನೋಡ್ಕೊಂಡು ಅಲ್ಲಿಂದ ಸೀದಾ ಮೈಸೂರು ಹೋಗೋಂಥ ಪ್ಲ್ಯಾನ್ ಇರೋದು. ಸೊ ಇವತ್ತು ನಮ್ಮ ಜೊತೆ ಬಂದಿದ್ದಾರೆ. ಮಧ್ಯಾಹ್ನ ಬರುವಾಗ ಬಸ್ ಡಿಲೇ ಆಗಿದ್ದಕ್ಕೆ ಸ್ವಲ್ಪ ಪ್ಲೇಸಸ್ ಕವರ್ ಆಗಲಿಲ್ಲ, ಬಟ್ ನನ್ನ ಕೈಲಾದಷ್ಟು ನಾನು ತೋರಿಸಿದ್ದೀನಿ. ಸೊ ಅವ್ರನ್ನ ಕೇಳೋಣ. ಮಧ್ಯಾಹ್ನ ಊಟಕ್ಕೆಲ್ಲ ಬಿಟ್ಟಿದ್ದೆ. ಮೇಡಮ್ ಮಧ್ಯಾಹ್ನ ಊಟ ಮಾಡಿದ್ರಲ್ಲ ರೆಸ್ಟೋರೆಂಟ್, ಹೇಗಿದೆ ಅದು ಊಟ? ಚೆನ್ನಾಗಿದೆಯಾ? ಓಕೆ. ಇವ್ರಿಗೆ ಬಂದು ಕನ್ನಡ ಬರೋಲ್ಲ ಗೈಸ್, ಇವ್ರು ಬಂದು ತಮಿಳಲ್ಲಿ ಮಾತಾಡ್ತಾರೆ, ಹಿಂದಿನೂ ಮಾತಾಡ್ತಾರೆ. ಮೇಡಮ್ உங்களுக்கு எப்படி இருந்தது எக்ஸ்பீரியன்ஸ்? நல்லா இருந்தது. உடுப்பி ಟೇಸ್ಟ್ நல்லா இருந்தது. ಓಕೆ, ಇದು 2வது ವಾಟಿ ನೀವು வரீங்க? ನಾನು ಸೆಕೆಂಡ್ ಟೈಮ್ வரேன். ಮೇಡಮ್ ನೀವು 2ನೇ ಸಲ ಬರ್ತಿರೋದಾ? ಓಕೆ ಸರಿ ಗೈಸ್. ಇವರು ಮಕ್ಕಳು ಕೂಡ ಅಲ್ಲಿ ಒಳಗಡೆ ಹೋಗಿದ್ದಾರೆ. ಸೊ ಅವ್ರು ಬರಬೇಕು. ಬಂದಮೇಲೆ ನಾನು ಸ್ಟೇಗೆ ಬಿಟ್ಟುಬಿಟ್ಟು ವಿಡಿಯೋನ ಎಂಡ್ ಮಾಡ್ತೀನಿ ಗೈಸ್. ಅವ್ರು ಬಂದಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಗೈಸ್ ಈಗ ನನ್ನ ಜೊತೆ ಕಸ್ಟಮರ್ ಇದ್ದಾರೆ. ಸೊ ಅಲ್ಲಿಂದ ಶಾಪಿಂಗ್ ಮುಗಿಸ್ಕೊಂಡು ಈಗ ಹೋಮ್ ಸ್ಟೇಗೆ ಬಂದಾಯಿತು. ಸೊ ಗೈಸ್ ನಮ್ಮ ಮುಂದೆ ಇದ್ದಾರೆ ನಮ್ಮ ಕಸ್ಟಮರ್ದು 2 ಮಕ್ಕಳಿದ್ದಾರೆ. ಸೊ ಇವರು ಸಿಸ್ಟರ್ದು ಮಗ,
ಇವ್ರು ಬಂದು ಕೆನಡಾದಲ್ಲಿ ಇರೋದು. ಇವ್ರು ಬಂದು ಮೈಸೂರಲ್ಲಿ ಸ್ಟಡಿ ಮಾಡ್ತಾ ಇದ್ದಾರೆ. ಸೊ ಬನ್ನಿ ಇವ್ರನ್ನ ಮಾತಾಡ್ಸೋಣ. ಹಾಯ್ ಮ್ಯಾಮ್. हाय हाय ಹಾಯ್ ಸರ್. Hello, hi. कैसा लगा आपको ಕೂರ್ಗ್? बहुत अच्छा लगा. It was my first time here and I loved it. Okay. And beautiful. ಓಕೆ, ನಿಮಗೆ? ಇದು ಸೆಕೆಂಡ್ ಟೈಮ್ ಅನ್ಸುತ್ತೆ. Okay. ಚೆನ್ನಾಗಿತ್ತಲ್ಲ, ಚೆನ್ನಾಗಿದೆ. Driving ಚೆನ್ನಾಗಿದೆ. ಚೆನ್ನಾಗಿದೆ. ಫಾಲ್ಸ್ ಎಲ್ಲ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ಓಕೆ, ನಿಮಗೆ ಕೂರ್ಗಲ್ಲಿ ಸ್ಪೆಷಲಿ ಏನ್ ಹಿಡಿಸ್ತು? ಈಗ ಇದು 2ನೇ ಸಲ ಬರ್ತಾ ಇದ್ದೀರಲ್ಲ, 2ನೇ ಸಲ ಕೂರ್ಗಲ್ಲಿ ಕ್ಲೈಮೇಟ್ ಇಷ್ಟ ಆಯ್ತು. ಸರ್ आपके लिए ಕೂರ್ಗ್ कैसा लगा? बहुत अच्छा लगा because it was my first time, so everything was like new for me. Okay. And the best thing was about the waterfall. It was beautiful, breathtaking for me. I have like now seen a waterfall like that, so it was Okay. amazing. ओके, इंडिया ये आप इंडिया में रहते हैं और कनाडा में सर? Yeah, so अभी मैं आया हूँ. Okay. I live in Mumbai, but I've been living in Toronto for last 9 years. ओके. So yeah, it was beautiful. And also the best thing about Kurg is like it's so plastic free. ಓಕೆ. So I really like that, and everyone is like friendly. ಸೊ ಗೈಸ್, ಇವ್ರು ಹೇಳ್ತಿರೋದು ಏನಂತ ಹೇಳಿದ್ರೆ ಯಾವ ತರ ಇಷ್ಟ ಆಗ್ತಿದೆ ಅಂದ್ರೆ ಇಲ್ಲಿ ಪ್ಲಾಸ್ಟಿಕ್ ಫ್ರೀ ಏರಿಯಾ, ಮತ್ತೆ ಇನ್ನೊಂದ್ ಏನಂತ ಹೇಳಿದ್ರೆ 1 ಲೀಟರ್ ನೀರು ಇಲ್ಲಿ ಸಿಗಲ್ಲ ಕೂರ್ಗಲ್ಲಿ. ಅದು ಅವ್ರಿಗೆ ಗೊತ್ತಿದೆ. 2 ಲೀಟರ್ ನೀರು ಸಿಗೋಂಥದ್ದು, 2 ಲೀಟರ್ ಮತ್ತೆ 5 ಲೀಟರ್ ಅದೇ ಹೇಳ್ತಿದ್ದಾರೆ. ಕೂರ್ಗ್ ಇವರಿಗೆ ಓವರ್ ಆಲ್ ತುಂಬಾನೇ ಇಷ್ಟ ಆಯ್ತು. ಸೊ ಇವ್ರು ಏನಂತ ಹೇಳಿದ್ರೆ ಮಮ್ಮಿ ಅಯ್ಯರ್ ಅಲ್ವಾ? ಹಾ, ಅಮ್ಮ ಅಯ್ಯರು, ನಾವು ಗೌಡ. ಸೊ ಇವ್ರು ಏನಂತ ಹೇಳಿದ್ರೆ ಇವರ ಫಾದರ್ ಬಂದು ಅವರ ಮಮ್ಮಿನ ಲವ್ ಮ್ಯಾರೇಜ್ ಆಗಿದ್ದಾರೆ. ಸೊ ಹಂಗಾಗಿ ಅವ್ರು ಕನ್ನಡ ಬರುತ್ತೆ. ಇವ್ರು ಮದರ್ ಬಂದು ಸರ್ ಆಪ್ಕ ಮುಂಬೈ. Ayyar. ಪಪ್ಪ Maharashtra. ಮಹಾರಾಷ್ಟ್ರ. ಸೊ ಅವರು ಮಹಾರಾಷ್ಟ್ರಕ್ಕೆ ಮದುವೆ ಆಗಿರೋಂಥದ್ದು. ಹಂಗೆ ಅವರಿಗೆ ಕನ್ನಡ ಬರೋದಿಲ್ಲ, ಹಿಂದಿ ಬರುತ್ತೆ, ತಮಿಳ್ ಬರುತ್ತೆ. ಸೊ ಪ್ರಾಪರ್ ಅವ್ರ ತಾಯ ಇಬ್ರು ಬಂದ್ಬಿಟ್ಟು ತಮಿಳ್ನಾಡವರು. ಸೊ ಒಬ್ರು ಬಂದು ಕರ್ನಾಟಕದಲ್ಲಿ ಮದುವೆ ಆದ್ರು, ಇನ್ನೊಬ್ರು ಮಹಾರಾಷ್ಟ್ರದಲ್ಲಿ ಮದುವೆ ಆದ್ರು ಗೈಸ್. ಸೊ ಇವ್ರದ್ದು ಇಷ್ಟು ಡೀಟೇಲ್ಸ್. ಇವ್ರು ಕೂಡ ನಾಳೆನೂ ನಮ್ ಜೊತೆ ಇರ್ತಾರೆ. ಸೊ ಇವರು ನಾಳೆನೂ ನಮ್ ಜೊತೆ ಇರ್ತಾರೆ. ನಾಳೆನೂ ಇವ್ರದ್ದು ಬ್ಲಾಗ್ ಮಾಡೋಣ. ನಾಳೆ ಇನ್ನು ಕುಶಾಲನಗರ ಮುಗಿಸ್ಬಿಟ್ಟು ಅಲ್ಲಿಂದ ಸೀದಾ ಅವರು ಬೇರೆ ಕಡೆ ಪ್ರಯಾಣ ಬೆಳೆಸ್ತಾರೆ. ಸೊ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತೀನಿ ಗೈಸ್. ಬಾಯ್. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. Bye bye.